ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಡಿಸೆಂಬರ್ ತಿಂಗಳ 16ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ಪವಿತ್ರರಾಗಿರಿ, ಇದು ದೇವರ ಚಿತ್ತವಾಗಿದೆ, ನಿಮ್ಮ ಪವಿತ್ರೀಕರಣ. 1 ಥೆಸಲೋನಿಕದವರಿಗೆ 4:3. ನಿಮ್ಮ ಜೀವನದ ಮೊದಲ ಗುರಿ ಏನು? ಅದನ್ನು ಉಳಿಸಬೇಕಾಗಿದೆ. 2ನೇ ಗುರಿಯು ಪವಿತ್ರವಾಗಿರುವುದು. ದೇವರು ನಿಮ್ಮನ್ನು ಅಶುದ್ಧತೆಗೆ ಅಲ್ಲ, ಪವಿತ್ರತೆಗೆ ಕರೆದಿದ್ದಾನೆ. ಆದ್ದರಿಂದ ನಿಮ್ಮ ಆತ್ಮ ಮತ್ತು ದೇಹದಲ್ಲಿ ನೀವು ಪವಿತ್ರರಾಗಿರಬೇಕು. ಸತ್ಯವೇದವು ಹೇಳುತ್ತದೆ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಇಬ್ರಿಯರಿಗೆ 12:14. ಹೃದಯದಲ್ಲಿ ಪರಿಶುದ್ಧರು ಧನ್ಯರು, ಏಕೆಂದರೆ ಅವರು ದೇವರನ್ನು ನೋಡುತ್ತಾರೆ. ಮತ್ತಾಯ 5:8. ಪವಿತ್ರತೆ ಇಲ್ಲದೆ ಉತ್ಸಾಹದಿಂದ ಪ್ರಾರ್ಥಿಸಲು ಸಾಧ್ಯವಿಲ್ಲ. ಪವಿತ್ರತೆ ಇಲ್ಲದೆ ನೀವು ಸೈತಾನನನ್ನು ವಿರೋಧಿಸಲು ಸಾಧ್ಯವಿಲ್ಲ. ನೀವು ವಾಮಾಚಾರದ ಶಕ್ತಿಯನ್ನು ಮುರಿಯಲು ಸಾಧ್ಯವಿಲ್ಲ ಅಥವಾ ರಾಕ್ಷಸರನ್ನು ಹೊರಹಾಕಲು ಸಾಧ್ಯತೆ ಇಲ್ಲ. ಪವಿತ್ರತೆ ಇಲ್ಲದಿದ್ದರೆ ನಿಮ್ಮ ಆತ್ಮಸಾಕ್ಷಿಯಲ್ಲಿ ನೀವು ದುಃಖಿತರಾಗುತ್ತೀರಿ. ಪವಿತ್ರತೆ ಇಲ್ಲದೆ ಕರ್ತನ ಬರುವಿಕೆಯಲ್ಲಿ ನೀವು ಎಂದಿಗೂ ಕಂಡುಬರುವುದಿಲ್ಲ. ನೀವು ಸ್ವರ್ಗದ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಈ ಕೊನೆಯ ದಿನಗಳಲ್ಲಿ ಅನೇಕ ಅಶುದ್ಧ ಶಕ್ತಿಗಳು, ವ್ಯಭಿಚಾರದ ಆತ್ಮಗಳು, ಕಾಮದ ಆತ್ಮಗಳು ದೇವರ ಮಕ್ಕಳ ವಿರುದ್ಧ ಅವರ ಪವಿತ್ರತೆಯನ್ನು ನಾಶ ಮಾಡಲು ಬಿಡುಗಡೆ ಮಾಡಲ್ಪಟ್ಟಿದೆ. ಬೆತ್ತಲೆಯಾಗಿ ತಿರುಗಾಡುವ ಜನರಿದ್ದಾರೆ. ನಮ್ಮ ದೇಶದಲ್ಲಿಯೂ ಸಹ ತಮ್ಮನ್ನು ದೇವರು ಎಂದು ಕರೆದುಕೊಳ್ಳುವ ಅನೇಕ ಬೆತ್ತಲೆ ಪುರೋಹಿತರಿದ್ದಾರೆ. ಇಂದು ಚಿಕ್ಕ ವಯಸ್ಸಿನಲ್ಲಿಯೇ ಫ್ಯಾಷನ್ ಟ್ರೆಂಡುಗಳು, ಟಿವಿ ಶೋಗಳು ಮತ್ತು ಇಂಟರ್ನೆಟ್ಗಳ ಮೂಲಕ ಮಕ್ಕಳನ್ನು ಪಾಪದ ಮಾರ್ಗಗಳಿಗೆ ಸೆಳೆಯಲಾಗುತ್ತದೆ. ಕರ್ತನು ನಿನ್ನನ್ನು ಮತ್ತು ನನ್ನನ್ನು ಪವಿತ್ರತೆಗಾಗಿ ಕರೆದಿದ್ದಾನೆ. ಪವಿತ್ರತೆಗಾಗಿ ಉತ್ಸಾಹವುಳ್ಳವರು ಪಾಪ ಮತ್ತು ಲೋಕದಿಂದ, ಲೌಕಿಕ ಪ್ರವೃತ್ತಿಗಳಿಂದ ಮತ್ತು ಅನೈತಿಕತೆಯಿಂದ ದೂರವಿರುತ್ತಾರೆ. ನಮ್ಮ ದೇವರ ಮತ್ತು ತಂದೆಯ ಚಿತ್ತದ ಪ್ರಕಾರ ಈ ಪ್ರಸ್ತುತ ದುಷ್ಟಯುಗದಿಂದ ನಮ್ಮನ್ನು ಬಿಡುಗಡೆ ಮಾಡುವಂತೆ ಕರ್ತನಾದ ಯೇಸು ನಮ್ಮ ಪಾಪಗಳಿಗಾಗಿ ತನ್ನನ್ನು ಕೊಟ್ಟನು. ಗಲಾತ್ಯದವರಿಗೆ 1:4. ಇದಲ್ಲದೆ ನೀವು ಸೈತಾನನ ಆಳ್ವಿಕೆಯಿಂದ ಸಂಪೂರ್ಣವಾಗಿ ಹೊರಗಿರಬೇಕು. ನೀವು ಪ್ರಪಂಚ ಮತ್ತು ಅದರ ಆಡಂಬರಗಳಿಂದ ಪ್ರತ್ಯೇಕವಾಗಿ ನಿಲ್ಲಬೇಕು. ಪ್ರಪಂಚದೊಂದಿಗೆ ಹೊಂದಿಕೆಯಾಗಬೇಡಿ ಎಂದು ಕರ್ತನು ನಮಗೆ ಪದೇ ಪದೇ ಹೇಳುತ್ತಾನೆ. ದೇವರು ಬೆಳಕನ್ನು ನೋಡಿದನು, ಅದು ಒಳ್ಳೆಯದು, ಮತ್ತು ದೇವರು ಬೆಳಕನ್ನು ಕತ್ತಲೆಯಿಂದ ವಿಂಗಡಿಸಿದನು. ಆದಿಕಾಂಡ 1:4. ಕರ್ತನಿಗೆ ಅಂತಹ ಪ್ರತ್ಯೇಕತೆಯ ಜೀವನದ ಬಗ್ಗೆ ನೀವು ಸ್ಪಷ್ಟವಾಗಿ ತಿಳಿದಿರಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ದೇವರ ಮಕ್ಕಳೇ, ನೀವು ಕರ್ತನಿಗಾಗಿ ಪ್ರತ್ಯೇಕತೆಯ ಜೀವನವನ್ನು ನಡೆಸಬೇಕು. ಎಲ್ಲ ರೀತಿಯ ಅಶುದ್ಧದಿಂದ ದೂರವಿರಬೇಕು ಮತ್ತು ಪವಿತ್ರೀಕರಣದಲ್ಲಿ ಬದುಕಬೇಕು. ನೀವು ರಕ್ಷಿಸಲ್ಪಟ್ಟ ದಿನದಿಂದಲೇ ಕ್ರಿಸ್ತನ ಸುವಾರ್ತೆಯು ಬೆಳಕು ನಿಮ್ಮನ್ನು, ನಿಮ್ಮ ಹೃದಯಗಳನ್ನು ಬೆಳಗಿಸಿದ ದಿನ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನೀವು ಕ್ರಿಸ್ತ ನಂಬಿಕೆಯಿಲ್ಲದವರೊಂದಿಗೆ ಸೇರಿ ಇಜ್ಜೊಡಗಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಮತ್ತು ಯಾವ ನಂಬಿಕೆಯಿಲ್ಲದವರೊಂದಿಗೆ ನಂಬಿಕೆಯು ಯಾವ ಭಾಗವಾಗಿದೆ? 2 ಕೊರಿಂಥದವರಿಗೆ 6:14 ಮತ್ತು 15. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.